ಪ್ರೈಸ್ ಲಾರ್ಡ್. ದೇವರ ವಾಕ್ಯವನ್ನು ಅನೇಕರು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುವವರಾಗಿರ್ತಾರೆ. ತಮ್ಮ ಇಷ್ಟಾರ್ಥವನ್ನು, ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ದೇವರ ವಾಕ್ಯವನ್ನು ಮಾತಾಡುವವರಾಗಿರ್ತಾರೆ. ಆದರೆ ಸತ್ಯವೇದವು ದೇವರ ಭಯವನ್ನು ಬೋಧಿಸುತ್ತದೆ, ಆಶೀರ್ವಾದವನ್ನು ಕೊಡುತ್ತದೆ. ಎರಡೂ ತುಂಬಾ ಮುಖ್ಯ ಪ್ರಿಯರೇ. ಆದ್ದರಿಂದ ದೇವರ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲದೆ ಅದರಂತೆ ನಡೆಯುವವರಾಗಿರಬೇಕು, ದೇವರಿಗೆ ಭಯಪಡುವವರಾಗಿರಬೇಕು, ಆತನ ಸಮ್ಮುಖದಲ್ಲಿ ಪರಿಶುದ್ಧರಾಗಿ, ನೀತಿವಂತರಾಗಿ, ನಿಷ್ಕಳಂಕರಾಗಿ ಜೀವಿಸುವವರಾಗಿರಬೇಕು. ಯಾವ ರೀತಿಯಾದರೂ ಬದುಕಬಹುದು, ಹೆಂಗ್ ಬೇಕಾದ್ರೂ ಇರಬಹುದು. ದೇವರ ಆಶೀರ್ವದಿಸ್ತಾನಂದ್ರೆ ಇಲ್ಲ, ಖಂಡಿತವಾಗ್ಲಿಲ್ಲ. ಸೈತಾನನು ಆಶೀರ್ವಾದವನ್ನು ಕೊಡುವವನಾಗಿರ್ತಾನೆ, ವಂಚನೆಗೊಳಗಾಗಬೇಕು. ಯಾಕಂದ್ರೆ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಅದೇ ವಾಕ್ಯ ನೀವು ನೋಡಬಹುದು, ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು, ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಕೊಳ್ಳುವವನು ಸುಫಲವನ್ನು ಹೊಂದುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ದೇವರ ವಾಕ್ಯವನ್ನು ಉಲ್ಲಂಘಿಸುವವನಿಗೆ ನಾಶ ಉಂಟಾಗುವುದು. ಎಚ್ಚರಿಕೆಯಿಂದ ಜೀವಿಸಿರಿ, ದೇವರ ಕಡೆಗೆ ಒಪ್ಪಿಸಿಕೊಡಿರಿ. ಗಾಡ್